ಹಾಯ್ ಹಲೋ ನಮಸ್ಕಾರ. ಹಿಸ್ಟಾರಿಕಲ್ ವರ್ಡ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಕನ್ನಡ ಸಾಹಿತ್ಯ ಕ್ಷೇತ್ರ ಅಂದರೆ ಕುವೆಂಪು, ಬೇಂದ್ರೆ, ಮಾಸ್ತಿ, ಕಾರಂತ್, ಕಾರ್ನಾಡ್ ಹೀಗೆ ಹೆಸರಾಂತ ಸಾಹಿತಿಗಳು ನೆನಪಾಗ್ತಾರೆ. ಅಂಥವರ ಸಾಲಿಗೆ ಸೇರುವಂತಹ ಮತ್ತೊಬ್ಬ ಮಹಾನ್ ಅಕ್ಷರ ಮಾಂತ್ರಿಕ ಅಂದರೆ ಎಸ್.ಎಲ್. ಭೈರಪ್ಪನವರು. ಅವರ ಸಾಧನೆ ಕನ್ನಡ ಸಾಹಿತ್ಯ ಕ್ಷೇತ್ರಕ್ಕೆ ಅಷ್ಟಿಷ್ಟಲ್ಲ. ಆದರೆ ಇನ್ನು ಮೇಲೆ ಆ ಮಹಾನ್ ವಿಮರ್ಶಕನ ಲೇಖನಿ ಮುಂದಕ್ಕೆ ಓಡೋದಿಲ್ಲ, ಹೊಸ ಅಕ್ಷರಗಳನ್ನು ಬರೆಯೋದಿಲ್ಲ, ಓದುಗರಿಗೆ ಮತ್ತಷ್ಟು ವಿಷಯಗಳನ್ನು ಹೇಳೋದಿಲ್ಲ. ಬಂಧುಗಳೇ, ನಾನು ಯಾವ ವಿಚಾರದ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ನಿಮಗೀಗಾಗಲೇ ಗೊತ್ತಾಗಿರಬೇಕು ಅನ್ಕೋತೀನಿ. ಕನ್ನಡ ಸಾಹಿತ್ಯ ಕ್ಷೇತ್ರದ ಮತ್ತೊಂದು ಮಿನುಗುತ್ತಾರೆ ಮಾಯವಾದಂತಹ ಸಮಯ ಇದು. ಎಸ್.ಎಲ್. ಭೈರಪ್ಪನವರು ಇಂದು ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲೇ ಪ್ರಾಣತ್ಯಾಗ ಮಾಡಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರ್ತಾ, ಅದರ ಜೊತೆಗೇನೆ ಇವತ್ತು ಅವರು ಕನ್ನಡ ಸಾಹಿತ್ಯ ಕ್ಷೇತ್ರಕ್ಕೆ ಮಾಡಿದಂತಹ ಸೇವೆ ಏನು, ಅವರ ಕೊಡುಗೆಗಳೇನು ಮತ್ತು ಅವರ ಸುತ್ತ ಇದ್ದಂತಹ ಒಂದಿಷ್ಟು ವಿವಾದಗಳೇನು ಅನ್ನೋದನ್ನು ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನಾವು ನಿಮ್ಮಿಂದ ಬಯಸೋದು ಕೇವಲ ಒಂದು ಲೈಕನ್ನು ಮಾತ್ರ. ಹಾಗೆಯೇ ನೀವಿನ್ನು ನಮ್ಮ ಹಿಸ್ಟಾರಿಕಲ್ ವರ್ಡ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಸ್ನೇಹಿತರೆ, ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ಅಪಾರವಾದ ಸಾಧನೆ ಮಾಡಿದಂತಹ ಎಸ್.ಎಲ್. ಭೈರಪ್ಪನವರಿಗೆ ಈಗ 94 ವರ್ಷ ವಯಸ್ಸು. ಅವರು ಆಧುನಿಕ ಕನ್ನಡ ಸಾಹಿತ್ಯ ಕಾದಂಬರಿಕಾರರು ಮತ್ತು ಲೇಖಕರು. ಕನ್ನಡ ಭಾಷೆಯಲ್ಲಿ ಪುಸ್ತಕಗಳನ್ನು ಬರೆದಿರುವ ಇವರ ಕೃತಿಗಳು ಇಂಗ್ಲಿಷ್ ಹಾಗೂ ಭಾರತೀಯ ಇತರ ಭಾಷೆಗಳಿಗೆ ಅನುವಾದಗೊಂಡು ಭಾರತದ ಸಾಹಿತ್ಯ ವಲಯದಲ್ಲಿ ಹೆಸರಾಗಿದ್ದಾರೆ. ಇವರ ಕಾದಂಬರಿಗಳು ಹಲವಾರು ಮುದ್ರಣಗಳನ್ನು ಕಂಡು ಭೈರಪ್ಪನವರು ಕನ್ನಡದ ಜನಪ್ರಿಯ ಬರಹಗಾರರಾಗಿದ್ದಾರೆ. ಭಾರತ ಸರ್ಕಾರ 2023ರಲ್ಲಿ ಪದ್ಮಭೂಷಣ ಪ್ರಶಸ್ತಿಯನ್ನ ನೀಡಿ ಇವರನ್ನ ಗೌರವಿಸಿದೆ. ಸಾಹಿತಿ ಎಸ್.ಎಲ್. ಭೈರಪ್ಪನವರು ಹಾಸನ ಜಿಲ್ಲೆಯ ಸಂತೆ ಶಿವರಹಳ್ಳಿಯಲ್ಲಿ 1934 ಜುಲೈ 26ರಂದು ಜನಿಸ್ತಾರೆ. ಪ್ರಾಥಮಿಕ ಶಿಕ್ಷಣವನ್ನು ಹುಟ್ಟೂರಿನಲ್ಲೇ ಪೂರೈಸಿದಂತಹ ಇವರು ಬಾಲ್ಯದಲ್ಲಿ ಬಹಳಷ್ಟು ಕಡುಬಡತನದಲ್ಲೇ ಬೆಳೀತಾರೆ. ಬೇಜವಾಬ್ದಾರಿಯನ್ನು ಹೊಂದಿದಂತಹ ತಂದೆ ಇದ್ರು, ಪ್ಲೇಗ್ ರೋಗದಿಂದ ಬಳಲ್ತಾ ಇದ್ದಂತಹ ತಾಯಿ ಇದ್ರು, ಕಿತ್ತು ತಿನ್ನುವಂತಹ ಬಡತನ ಇತ್ತು. ಅವರ 5ನೇ ವಯಸ್ಸಿನಲ್ಲಿ ಪ್ಲೇಗ್ ರೋಗದಿಂದ ಅವರ ತಾಯಿಯನ್ನ ಕೂಡ ಕಳ್ಕೊತಾರೆ. ಬದುಕಿನ ವಿಶ್ವ ವಿಶಾಲತೆಯ ರಂಗದಲ್ಲಿ ಬಹಳ ಸಾಹಸಮಯವಾದ ಬದುಕನ್ನು ತಾವೇ ನಿರ್ಮಿಸಿಕೊಳ್ಳುವುದಕ್ಕೆ ಶುರು ಮಾಡಿದರು. ಗಾಂಧೀಜಿಯವರ ಪ್ರಭಾವಕ್ಕೊಳಗಾಗಿ ಸ್ವತಂತ್ರ ಹೋರಾಟಕ್ಕೆ ಧುಮುಕಿದಾಗ ಅವರ ವಯಸ್ಸು ಕೇವಲ 13. ಪ್ರೌಢ ಶಿಕ್ಷಣ ಹಾಗೂ ಕಾಲೇಜು ಓದು ಮೈಸೂರಿನಲ್ಲಿ ಮುಂದುವರಿಸಿದಂತಹ ಎಸ್.ಎಲ್. ಭೈರಪ್ಪನವರು MA ಪದವಿಯಲ್ಲಿ ಗೋಲ್ಡ್ ಮೆಡಲ್ ಅನ್ನು ಪಡೆದುಕೊಳ್ತಾರೆ. ತದನಂತರ ಸಾಹಿತ್ಯ ಕ್ಷೇತ್ರದಲ್ಲಿ ಆಸಕ್ತಿಯನ್ನ ತೋರಿದಂತಹ ಇವರು ನಿಧಾನಕ್ಕೆ ಸಾಹಿತ್ಯ ರಚನೆಯನ್ನ ಪ್ರಾರಂಭ ಮಾಡಿದರು. ಬರೋಡಾದ ಮಹಾರಾಜ ಸಯ್ಯಾಜಿರಾವ್ ವಿಶ್ವವಿದ್ಯಾಲಯದಿಂದ ಸತ್ಯ ಮತ್ತು ಸೌಂದರ್ಯ ಅನ್ನುವಂತಹ ಪ್ರಬಂಧಕ್ಕಾಗಿ ಡಾಕ್ಟರೇಟ್ ಪದವಿಯನ್ನ ಕೂಡ ಪಡೆದರು. ನಂತರ ಹುಬ್ಬಳ್ಳಿ, ಗುಜರಾತ್, ದೆಹಲಿ ಮುಂತಾದ ಕಡೆಗಳಲ್ಲಿ ತಮ್ಮ ಉಪನ್ಯಾಸ ವೃತ್ತಿಯನ್ನ ಕೈಗೊಂಡಂತಹ ಭೈರಪ್ಪನವರು 1961ರಲ್ಲಿ ಧರ್ಮಶ್ರೀ ಕಾದಂಬರಿಯನ್ನ ಪ್ರಕಟಿಸಿ ಇಲ್ಲಿವರೆಗೆ ಒಟ್ಟು 31 ಕಾದಂಬರಿಗಳನ್ನು ಬರೆದಿದ್ದಾರೆ. ಆಯಾ ಕಾಲದಲ್ಲಿ ಬಂದಂತಹ ಅವರ ಕಾದಂಬರಿಗಳೆಲ್ಲ ಅನೇಕ ರೀತಿಯ ಚರ್ಚೆಗೆ ಗ್ರಾಸವಾಗಿದ್ವು. ಗ್ರಹಭಂಗ, ವಂಶವೃಕ್ಷ, ನಾಯಿನೆರಳು, ಸಾಕ್ಷಿ, ತಬ್ಬಲಿ ನೀನಾದೆ ಮಗನೆ, ದಾಟು, ಧರ್ಮಶ್ರೀ, ಪರ್ವ, ಭಿತ್ತಿ ಇನ್ನು ಅನೇಕ ಕಾದಂಬರಿಗಳು ಹಿಂದಿ, ಮರಾಠಿ, ಇಂಗ್ಲಿಷ್ ಹೀಗೆ ಅನೇಕ ಭಾಷೆಗಳಿಗೆ ಅನುವಾದಗೊಂಡು ಅಲ್ಲಿಯೂ ಕೂಡ ಪ್ರಸಿದ್ಧಿಯನ್ನ ಪಡೆದುಕೊಂಡಿವೆ. ವಂಶವೃಕ್ಷ, ತಬ್ಬಲಿ ನೀನಾದೆ ಮಗನೆ, ಮತದಾನ ಈ ಎಲ್ಲ ಕಾದಂಬರಿಗಳು ಕೂಡ ಚಲನಚಿತ್ರಗಳಾಗಿ ಪ್ರಶಸ್ತಿಯನ್ನ ಕೂಡ ಪಡೆದುಕೊಂಡಿವೆ. ಇನ್ನು ಎಸ್.ಎಲ್. ಭೈರಪ್ಪನವರ ಪರ್ವ ಅನ್ನುವಂತಹ ಕಾದಂಬರಿ ಅತ್ಯಂತ ಚರ್ಚೆಗೆ ಒಳಗಾದಂತಹ ಕಾದಂಬರಿ. ಮಹಾಭಾರತ ಕಾಲದ ಭಾರತೀಯ ಸಮಾಜದ ರೀತಿ ನೀತಿಗಳನ್ನು, ಆ ಕಾಲದ ಜೀವನದ ಮೌಲ್ಯಗಳನ್ನು, ಮೃತ್ಯುವಿನ ರಹಸ್ಯಾತ್ಮಕತೆಯನ್ನು ಇವರ ಕಾದಂಬರಿಯಲ್ಲಿ ಅರ್ಥಪೂರ್ಣವಾಗಿ ಬಿಂಬಿಸಿದ್ದಾರೆ. ಲೈಂಗಿಕತೆ ಮತ್ತು ಸಾವುಗಳ ನೆಲೆಗಟ್ಟಿನಲ್ಲಿ ದ್ರೌಪದಿ, ಕುಂತಿ, ಮಾದ್ರಿ, ಗಾಂಧಾರಿ ಪಾತ್ರಗಳನ್ನು ವಿಶಿಷ್ಟವಾಗಿ ಮೂಡಿಸಿದ್ದಾರೆ. ಇನ್ನು ಅವರ ಪ್ರಮುಖ ಕೃತಿಗಳ್ಯಾವು ಅನ್ನೋದನ್ನು ನೋಡೋದಾದರೆ ಧರ್ಮಶ್ರೀ, ಮತದಾನ, ವಂಶವೃಕ್ಷ, ನಾಯಿನೆರಳು, ಗೃಹಭಂಗ, ದಾಟು, ಪರ್ವ, ಮಂದ್ರ, ಯಾನ, ಉತ್ತರಕಾಂಡ ಹೀಗೆ ಅನೇಕ ಕೃತಿಗಳನ್ನು ನಾವು ಕಾಣ್ತೇವೆ. ಕೊನೆಯದಾಗಿ ಇವರು ಸಾಹಿತ್ಯ ಕ್ಷೇತ್ರಕ್ಕೆ ಮಾಡಿದಂತಹ ಸೇವೆಗೆ ಇವರಿಗೆ ಸಂದಂತಹ ಗೌರವಗಳು ಒಂದೆರಡಲ್ಲ. ಪದ್ಮಭೂಷಣ ಪ್ರಶಸ್ತಿ, ಡಾಕ್ಟರ್ ಬೆಟಗೇರಿ ಕೃಷ್ಣಶರ್ಮ ಪ್ರಶಸ್ತಿ, ನಾಡೋಜ ಪ್ರಶಸ್ತಿ, ಸರಸ್ವತಿ ಸಮ್ಮಾನ್ ಪ್ರಶಸ್ತಿ, ಪಂಪ ಪ್ರಶಸ್ತಿ, TNR ರಾಷ್ಟ್ರೀಯ ಪ್ರಶಸ್ತಿ, ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಗೌರವ ಡಾಕ್ಟರೇಟ್ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಕನ್ನಡ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಹೀಗೆ ಇನ್ನೂ ಅನೇಕ ಪ್ರಶಸ್ತಿಗಳನ್ನು ಅವರು ಪಡೆದುಕೊಂಡಿದ್ದಾರೆ. ಸ್ನೇಹಿತರೆ, ಇದೇ ರೀತಿಯಂತಹ ಇನ್ನಷ್ಟು ವಿಡಿಯೋಗಳಿಗೆ ನಮಗೆ ನಿಮ್ಮ ಸಪೋರ್ಟ್ ಬೇಕು. ಅದಕ್ಕಾಗಿ ನಿಮ್ಮಿಂದ ನಾವು ಬಯಸೋದು ಕೇವಲ ಒಂದು ಲೈಕನ್ನು ಮಾತ್ರ. ಹಾಗೆಯೇ
ನೀವಿನ್ನು ನಮ್ಮ ಹಿಸ್ಟಾರಿಕಲ್ ವರ್ಡ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಮಸ್ಕಾರ.